ಹಲೋ ಎವ್ರಿವನ್, ವೆಲ್ಕಮ್ ಟು ದಾರಾ ಮೈಸೂರು. ಇವತ್ತು ಇನ್ನೊಂದು ಯುನೀಕ್ ಆಗಿರೋ ಡಿಸೈನ್ದು ಮೇಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸಹ ಬಾರ್ಡರ್ ಡಿಸೈನ್ ಟೈಪೇ ಬರುತ್ತೆ. ಬೇಕು ಅಂದರೆ ನೀವು ಕುಚ್ಚನ್ನ ಆ್ಯಡ್ ಮಾಡ್ಕೊಬೋದು. ನಾನು ಹಾಕ್ತಾ ಇರೋ ಸ್ಯಾರಿ ಸಿಂಗಲ್ ಕಲರ್ ಇರೋದ್ರಿಂದ ನಾನು ಯಾವುದೇ ರೀತಿ ಕುಚ್ಚು ತೊಗೊಂಡಿಲ್ಲ. ಇದನ್ನು ಬಾರ್ಡರ್ ಡಿಸೈನ್ ಟೈಪೇ ಕಂಟಿನ್ಯೂ ಮಾಡಿದ್ದೀನಿ. ನಿಮಗೆ ಕಾಂಬಿನೇಷನ್ ಇತ್ತು ಸ್ಯಾರಿಲಿ ಅಂತ ಹೇಳಿದ್ರೆ ನೀವು ಕುಚ್ಚನ್ನ ಆ್ಯಡ್ ಮಾಡ್ಕೊಬೋದು. ನೋಡಿ, ಇದು ಇವತ್ತು ಮಾಡಿ ತೋರಿಸ್ತಾ ಇರೋವಂಥ ಡಿಸೈನು. ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅಂದ್ಕೊಳ್ಳಿ ಸ್ಯಾರಿದು. ನಾವು ಫಸ್ಟು ಲಾಕ್ ಮಾಡಿ ಆಗುತ್ತೆ ಅಲ್ವಾ. ಲಾಕ್ ಆದಮೇಲೆ ಈ ಥರ ಎರಡು ಡೈರೆಕ್ಟ್ ಲಾಕ್ಸ್ನ ಸಿಂಗಲ್ ಲಾಕ್ನ ಪಕ್ಕ ಮಾಡ್ಕೊಳ್ಳಿ. ನೆಕ್ಸ್ಟ್ಗೆ ಗೋಧಿ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಸೈಜ್ ಗೋಧಿ ಬೀಡ್ ಇನ್ಸರ್ಟ್ ಮಾಡಿ ಗೋಧಿ ಬೀಡನ್ನ ಲಾಕ್ ಮಾಡಬೇಕು. ಒಂದು ಗೋಧಿ ಬೀಡ್ ಆದ ತಕ್ಷಣ ಗೋಧಿ ಬೀಡನ್ನ ಲಾಕ್ ಮಾಡಬೇಕು. ಮತ್ತು ದಾರಾನ ಮೇಲೆ ತೆಗೆದು ಇನ್ನೊಂದು ಗೋಧಿ ಬೀಡನ್ನ ಇನ್ಸರ್ಟ್ ಮಾಡಬೇಕು. ಮತ್ತು ಇದನ್ನು ಲಾಕ್ ಮಾಡಿ ವಿ ಶೇಪಲ್ಲಿ ನೋಡಿ, ಈ ಥರ ವಿ ಶೇಪಲ್ಲಿ ಬರಬೇಕು. ಆ ಥರ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕು. ಸಿಂಗಲ್ ಲಾಕ್ ಈ ಥರ ಬಟ್ಟೆಗೆ ಲಾಕ್ ಆದಮೇಲೆ ಸೀರೆನ ಈ ಥರ ಉಲ್ಟಾ ತಿರುಗಿಸ್ಕೊಬೇಕು. ಇಲ್ಲಿಂದ ಇಲ್ಲಿಗೆ ಚೈನ್ಸು ಮತ್ತು ಇಲ್ಲಿಂದ ಇಲ್ಲಿಗೆ ಚೈನ್ಸ್ ಹಾಕೋಬೇಕು ಆರ್ಚ್ ಮಾಡೋದಕ್ಕೆ. 1 2 3 4 ಚೈನ್ ತೊಗೊಂಡಿದ್ದೀನಿ. 4 ಚೈನ್ ಆದಮೇಲೆ ಇಲ್ಲಿ 2 ಗೋಧಿ ಬೀಡ್ ಮಧ್ಯೆ ಏನು ಜಾಗ ಇದೆ ಇಲ್ಲಿಗೆ ಹೋಗಿ ನಾನು ಡೈರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಒಂದ್ಸರಿ ಲಾಕ್ ಮಾಡಿ ಆದಮೇಲೆ 1 2 3 ಚೈನ್ ತೊಗೊತಿದ್ದೀನಿ. ಮತ್ತು ಆ 3 ಚೈನ್ನ ಅದೇ ಲೂಪಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ ತೊಗೊಂಡು ಇಲ್ಲಿ ಲೂಪಲ್ಲಿ ಲಾಕ್ ಮಾಡಬೇಕು. ಮತ್ತು 3 ಚೈನ್ ತೊಗೊಂಡು ಅಲ್ಲೇ ಇನ್ನೊಂದು ಲೂಪ್ ಫಾರ್ಮ್ ಮಾಡಿ ಅದೇ ಜಾಗದಲ್ಲಿ ಮತ್ತೆ ಲಾಕ್ ಮಾಡಬೇಕು. ದೆನ್ 2 3 4 ಚೈನ್ ತೊಗೊಂಡು ಸ್ಯಾರಿನ ಸೀದಾ ಸೈಡ್ ಮಾಡ್ಕೋತಾ ಇದ್ದೀನಿ. ಸೀದಾ ಸೈಡ್ ಮಾಡಿ ಇಲ್ಲಿ ನೋಡಿ, ಬೀಡ್ ಹಿಂದೆ ಲಾಕ್ ಇದೆಯಲ್ವಾ, ಆ ಲಾಕಿಗೆ ಲಾಕ್ ಮಾಡ್ತಾ ಇದ್ದೀನಿ ಈ ಥರ. ಇದಾದಮೇಲೆ ನಮಗಿಲ್ಲಿ ಬೀಡ್ ಹಿಂದೆ ಏನು ಚೈನ್ಸ್ ಬಂದಿದೆ ಈ ಚೈನ್ಸ್ಗೆ ನಾವು ಆರ್ಚ್ ಮಾಡ್ತಾ ಹೋಗ್ತೀವಿ. ಫಸ್ಟು ಸೂಜಿ ಮೇಲೆ ದಾರ ತಗೊಂಡು 4 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿಗೆ ಫಸ್ಟು 2ನ ನಾನು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ. ಅಂದರೆ ಸೂಜಿ ಮೇಲೆ ದಾರ ತಗೊಂಡು ಈ 3 ದಾರದಿಂದ ಒಂದೇ ಸರಿ ಈ ಥರ ದಾರ ಇಳ್ಕೊಳ್ತೀನಿ. 2 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ರಿಮೈನಿಂಗ್ 7ನ ನಾನು ಡಬಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ. ಒಟ್ಟಿಗೆ 4 ಚೈನ್ ಗ್ಯಾಪಲ್ಲಿ ನಮಗೆ 9 ಕಂಬಗಳು ಬರುತ್ತೆ. ಫಸ್ಟು 2 ಕಂಬ ಮಾತ್ರ ಹಾಫ್ ಡಬಲ್ ಕ್ರೋಶೆಟ್ಟು, ನೆಕ್ಸ್ಟು 9 ಕಂಬ ಬಂದು ಡಬಲ್ ಕ್ರೋಶೆಟ್ಟು. ಇವಾಗ 3 ಆಗಿದೆ. 4 5 6 7 8 9. ನೋಡಿ, ನಾವು ಫಸ್ಟು ಹಾಫ್ ಡಬಲ್ ಕ್ರೋಶೆಟ್ ತೊಗೊಂಡು ಆಮೇಲೆ ಡಬಲ್ ಕ್ರೋಶೆಟ್ ತೊಗೊಂಡ್ರೆ ನಮಗೆ ಆರ್ಚ್ ಈ ಥರ ಶೇಪಲ್ಲಿ ಬರುತ್ತೆ. ಇಲ್ಲ ಅಂದರೆ ಸ್ಟ್ರೈಟ್ ಆಗಿದ್ಬಿಡುತ್ತೆ. ಸೊ ಇಲ್ಲಿ 9 ಡಬಲ್ ಕ್ರೋಶೆಟ್ ಆದಮೇಲೆ 9 ಕಂಬಗಳಾದಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ 3 ಚೈನ್ ತೊಗೊಂಡು ಒಂದು ಲೂಪ್ ಮಾಡ್ಕೊಂಡಿದ್ವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಲೂಪು. ಅಲ್ಲಿಗೆ ನಾವು ಮತ್ತೆ ಡಬಲ್ ಕ್ರೋಶೆಟ್ ಕಂಬನ ಮಾಡಬೇಕು. ಡಬಲ್ ಕ್ರೋಶೆಟ್ ಕಂಬ ಜೊತೆ ಪೀಕೋ ಸ್ಟಿಚ್ಚಸ್ಸು. 1 ಕಂಬ ಆಗಿದೆ. 1 2 3 ಚೈನ್ ತೊಗೊಂಡು ಅದೇ ಕಂಬಕ್ಕೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಆ 3 ಚೈನ್ ಗ್ಯಾಪಲ್ಲಿ ನಾವು 5 ಪೀಕೋ ಸ್ಟಿಚಸ್ ಮಾಡಬೇಕು. 1 2 3 ಚೈನ್ ಆಗಿದೆ. ಅದೇ ಕಂಬಕ್ಕೆ ಹೋಗಿ ಲಾಕ್ ಮಾಡಬೇಕು. ದೆನ್ ಥರ್ಡ್ ಒನ್, 2ರಲ್ಲಿ 1 2ರಲ್ಲಿ 1 1 2 3 ಮತ್ತು ಅದೇ ಕಂಬಕ್ಕೆ ಹೋಗಿ ಲಾಕ್ ಮಾಡಬೇಕು. 4th ಒನ್ನ 1 2 3 ಅದೇ ಕಂಬದಲ್ಲಿ ಹೋಗಿ
ಲಾಕ್ ಮಾಡಿ, ಮತ್ತು ಫಿಫ್ತ್ ಒನ್ ಎರಡರಲ್ಲೊಂದು ಮಾಡಿ 1 2 3 ಚೈನ್ ಹಾಕಿ ಪಿಕೋ ಸ್ಟಿಚ್ ಮಾಡಬೇಕು. ಈ ಪಿಕೋ ಸ್ಟಿಚ್ಚು ನಮಗೆ ಈ 3 ಚೈನ್ ಗ್ಯಾಪ್ ಏನಿತ್ತು ಅಲ್ಲಿ ಬರುತ್ತೆ. ಈ 4 ಚೈನ್ ಗ್ಯಾಪಲ್ಲಿ ಈ ಥರ ಆರ್ಚ್ ಬರುತ್ತೆ. ಇನ್ನು ರಿಮೈನಿಂಗ್ 4 ಚೈನ್ ಗ್ಯಾಪಲ್ಲಿ ಮತ್ತೆ ನಾವು ಆರ್ಚ್ ಮಾಡಬೇಕು. ಪಿಕೋ ಸ್ಟಿಚ್ ಆದಮೇಲೆ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತಗೊಂಡು ಈ 4 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ನಾವು ಇವಾಗ 9 ಕಂಬಗಳನ್ನ ಮಾಡಬೇಕು. 1 2 3 4 5 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಸ್ವಲ್ಪ 6 ಮತ್ತು 7ನೇದನ್ನು ನಾವು ಹೈಟ್ ಕಮ್ಮಿ ಮಾಡ್ಕೋಬೇಕು. 6 ನೋಡಿ 7 ಆಗಿದೆ. ಇವಾಗ 8 ಮತ್ತು 9ನೇದನ್ನ ನಾವು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 3 ದಾರನ ಸೇರಿಸಿ ಒಂದೇ ಸರಿ ಹಿಂಗೆ ತೆಗಿಬೇಕು. 8 ಆಯಿತು. ಇದು 9ನೇದು. ಈ ಥರ ಮಾಡಿದ್ರೆ ನಮಗೆ ಆರ್ಚ್ಗಳು ಶೇಪಲ್ಲಿ ಬರುತ್ತೆ ನೋಡಿ. ಈ ಥರ ಡಿಸೈನ್ ಒಂಥರ ಯೂನಿಕ್ ಆಗಿದೆ, ನೀವು ಕೂಡ ಟ್ರೈ ಮಾಡ್ಬೋದು. ಈ ಡಿಸೈನ್ಗೆ ನಮಗೆ ಕುಚ್ಚು ಬೇಕು ಅಂತ ಹೇಳಿದ್ರೆ ಇಲ್ಲಿ ಇವಾಗ ಆರ್ಚ್ ಕಂಪ್ಲೀಟ್ ಆಗಿದೆ ಅಲ್ವಾ, ಇಲ್ಲಿ ಸಾರಿಗೆ ಡೈರೆಕ್ಟಾಗಿ ಲಾಕ್ ಮಾಡ್ತೀವಿ. ನಿಮಗೆ ಕುಚ್ಚು ಬೇಕು ಅಂದರೆ 1 2 3 ಚೈನ್ ಮಾಡಿ ಇಲ್ಲಿ ಕುಚ್ಚಿಗೆ ಜಾಗ ಬಿಟ್ಟು ಆಮೇಲೆ ಇದೇ ಆರ್ಚ್ನ ಕಂಟಿನ್ಯೂ ಮಾಡ್ಬೋದು. ನಾನಿಲ್ಲಿ ಯಾವುದೇ ರೀತಿ ಕುಚ್ಚು ಆ್ಯಡ್ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ನಾನು ಇಷ್ಟು ಗ್ಯಾಪ್ನ ತೊಗೊಳ್ತೀನಿ. 2 ಆರ್ಚ್ಗಳ ಮಧ್ಯ ಇಷ್ಟು ಗ್ಯಾಪ್ ಬರೋ ಥರ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಡಿಸೈನ್ ಈ ಥರ ಬರುತ್ತೆ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಡಿಸೈನ್ ಫುಲ್ಲು ಕಂಪ್ಲೀಟ್ ಆಗಿದೆ. ಇವಾಗ ಸ್ಯಾರಿಗೆ ತುಂಬ ನೀಟಾಗಿ ಕಾಣಿಸ್ತಾ ಇದೆ. ಡಿಸೈನು ಸ್ಯಾರಿನಲ್ಲಿ ಸಿಂಗಲ್ ಕಲರ್ ಇರೋದ್ರಿಂದ ಈ ಗೋಲ್ಡ್ ಬೀಡ್ಸು ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ. ಯಾರೆಲ್ಲ ಕುಚ್ಚು ಬೇಡ ಅಂತ ಹೇಳ್ತಾರೆ ಅವರಿಗೆ ನಾವು ಈ ಡಿಸೈನ್ನ ಆರಾಮಾಗಿ ಸಜೆಸ್ಟ್ ಮಾಡ್ಬೋದು. ನೀವು ಕೂಡ ಈ ಡಿಸೈನ್ನ ಟ್ರೈ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಡಿಸೈನಲ್ಲಿ ಯಾವುದೇ ರೀತಿ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.